ಇನ್ನು ಇದೆಲ್ಲದರ ಜೊತೆಗೆ ಇವತ್ತು ಮತ್ತು ನಾಳೆ ರಾಜ್ಯದಲ್ಲಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇಲಾಖೆಯ ನಿರ್ದೇಶಕರು ಮಾತಾಡಿದ್ದಾರೆ CS ಪಾಟೀಲ್. ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ. ಇವತ್ತು ನಾಳೆ ಯಾವ ರೀತಿ ಮಳೆಯಾಗುತ್ತೆ ಅಂತ. ಈ ಛತ್ತೀಸ್ಗಢನಲ್ಲಿ ವಾಯುಭಾರ ಕುಸಿತ ಇದೆ. ಕರಾವಳಿ, ಉಡುಪಿ, ಚಿಕ್ಕಮಗಳೂರಿನಲ್ಲಿ ಇದರ ಪರಿಣಾಮವಾಗಿ ಭಾರೀ ಮಳೆಯಾಗುತ್ತೆ ಅಂತಾರೆ ಪಾಟೀಲರು. ಇನ್ನು ಕೊಡಗು, ಮೈಸೂರು ಭಾಗದಲ್ಲೂ ಕೂಡ ಸಾಧಾರಣ ಮಳೆಯಾಗುತ್ತೆ ಅಂತ ಹೇಳಿದ್ದಾರೆ. ಈ ಪೆಸಿಫಿಕ್ ಸಾಗರದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿದೆ. ಹಿಂಗಾರು ಮಳೆ ವಾಡಿಕೆಯಂತೆ ಬರಬಹುದು. ಮಳೆ ಬಂದರೆ Hotel Management with AI. Join IIHM, International Institute of Hotel Management. ಕಾವೇರಿ ಗಲಾಟೆನೂ ಕೂಡ ಕಡಿಮೆ ಆಗುತ್ತೆ, ನೋ ಡೌಟ್. ಬನ್ನಿ, ಪಾಟೀಲರು ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ರಾಜ್ಯಕ್ಕೆ ಬರಗಾಲದ ಕಾರ್ಮೋಡ ಈಗಾಗಲೇ ತಟ್ಟಿದೆ. ಇದರ ಬಿಸಿ ಕಾವೇರಿ ಕಿಚ್ಚು ಎಷ್ಟು ಮಟ್ಟಿಗೆ ಶುರುವಾಗ್ತಾ ಇದೆ ನೋಡ್ತಾ ಇದ್ವಿ. ಪ್ರಮುಖವಾಗಿ ಎಲ್ಲರ ಚಿತ್ತ ಹವಾಮಾನ ಇಲಾಖೆಯತ್ತ ನೆಟ್ಟಿರುವಂಥದ್ದು. ಯಾಕಂದರೆ ಯಾವಾಗ ಮಳೆ ಬರುತ್ತಪ್ಪ, ಯಾಕಂದರೆ ಈ ಒಂದು ವಿವಾದ ಸ್ವಲ್ಪ ತಣ್ಣಗಾಗಬೇಕಂದ್ರೆ ಮಳೆ ಬರಬೇಕು. ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಹವಾಮಾನ ಇಲಾಖೆಯ ನಿರ್ದೇಶಕರಾದ CS ಪಾಟೀಲ್ ಅವರಿದ್ದಾರೆ. ಈ ವರ್ಷ ಬರಗಾಲದ ಎಫೆಕ್ಟ್ ಎಷ್ಟು ಮಟ್ಟಿಗೆ ರಾಜ್ಯಕ್ಕಿದೆ ಅಂತ ನಾವು ಈಗಾಗಲೇ ನೋಡಿದ್ವಿ. ಅಟ್ಲೀಸ್ಟ್ ಹಿಂಗಾರು ಏನಾದರೂ ಬರ್ಬೋದಾ? ಯಾಕಂದರೆ ಈಗಾಗಲೇ ಕಾವೇರಿ ವಿವಾದ ಬುಗ್ಲೆದ್ದಿದೆ, ತಮಿಳುನಾಡು ನೀರು ಬೇಕು ಅಂತಿದ್ದಾರೆ, ಇಲ್ಲಿ ನಮ್ಮಲ್ಲಿ ನೀರಿಲ್ಲ ಅನ್ನೋದು ಹೋರಾಟಗಳು ಶುರುವಾಗ್ತಿದೆ. ನೀವೇನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಹವಾಮಾನ ಇಲಾಖೆಯಿಂದ ಹಿಂಗಾರು ಏನಾದರೂ ಬರ್ಬೋದಾ ಅನ್ನೋ ಏನೋ ಮುನ್ಸೂಚನೆ ಸಿಗ್ತಾ ಇದೆಯಾ? ಹಿಂಗಾರು ಮಳೆ ಸಾಮಾನ್ಯವಾಗಿ ಅಕ್ಟೋಬರ್ 15 ನಂತರ ಬರ್ತೈತಿ. ಅದಕ್ಕೆ ನಾವು ಪೋಸ್ಟ್ ಮಾನ್ಸೂನ್ ಸೀಸನ್ ಅಥವಾ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರಿತೀವಿ, ಈಶಾನ್ಯ ಮಾರುತ. ಅಕ್ಟೋಬರ್ 15 ತನಕ ಇದು ಮುಂಗಾರು ಮಳೆ ಇರ್ತೈತಿ. ಮುಂಗಾರು ಮಳೆ ಈ ವರ್ಷ ವಾಡಿಕೆಗಿಂತ ಕಡಿಮೆ ಆಗುವ ಸಾಧ್ಯತೆಗಳದಾವು. ಇವತ್ತು ಜುಲೈ 31ರಂದು ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಲ್ಲಿ ಜುಲೈ 31ರಂದು ಮತ್ತು ಆಗಸ್ಟ್ 1ರಂದು ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಮತ್ತು ಈ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಮಲೆನಾಡಿನ ಜಿಲ್ಲೆಗಳಿಗೆ ಕೂಡ ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಮತ್ತು ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ ಈ ಜುಲೈ 31 ಮತ್ತು ಆಗಸ್ಟ್ 1ರಂದು. ನಂತರ ಆಗಸ್ಟ್ 2ರಿಂದ ಆಗಸ್ಟ್ 5ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುವ ಸಾಧ್ಯತೆಗಳದಾವು. ಮುಂದೆ ಆಗಸ್ಟ್ 5, 6 ನಂತರ ಮತ್ತೆ ಮಳೆ ಆರಂಭವಾಗುವ ಸಾಧ್ಯತೆಗಳದಾವು. ಅಲ್ಲಿಯವರೆಗೆ ಮಳೆಯ ಪ್ರಮಾಣ ಭಾಳ ಕಡಿಮೆ ಇರ್ತೈತಿ. ಈಗ ಸದ್ಯಕ್ಕೆ ಕಾವೇರಿ, ಕಬಿನಿ, ಹಾರಂಗಿ ಈ ಒಂದು ಪ್ರದೇಶದ ಕಡೆ ಏನೋ ಮಳೆ ಬೀಳುವ ಸಾಧ್ಯತೆ ಇದೆ. ನೀವು ಹೇಳಿದಾಗ ಜುಲೈ 31, ಆಗಸ್ಟ್ 1ಕ್ಕೆ ಏನಾದರೂ ಈ ಜುಲೈ 31ರಂದು ಜಾಸ್ತಿ ಮಳೆ ಆಗೋ ಸಾಧ್ಯತೆ ಐತಿ. ನಾಳೆ ಆಗಸ್ಟ್ 1ರಂದು ಸ್ವಲ್ಪ ಮಟ್ಟಿಗೆ ಆಗ್ಬೋದು, ಕೆಲವೊಂದು ಕಡೆ ಮಾತ್ರ ಭಾರಿ ಮಳೆ ಆಗ್ಬೋದು. ಆದರೆ ಆಗಸ್ಟ್ 2ರಿಂದ ಆಗಸ್ಟ್ 4ರವರೆಗೆ ಮಳೆಯ ಪ್ರಮಾಣ ಭಾಳ ಕಡಿಮೆ ಇರ್ತೈತಿ. ಮಲೆನಾಡಿನ ಜಿಲ್ಲೆಗಳಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆ ಇರ್ತೈತಿ. ಅಕ್ಟೋಬರ್ 2ರಿಂದ ಅಕ್ಟೋಬರ್ 4, 5ನೇ ತಾರೀಕಿನ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಇನ್ನೂ ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ದೀವಿ. ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ. ಇನ್ನು ಕೊಡಗಿನ ಮಡಿಕೇರಿ, ಸೋಮವಾರಪೇಟೆಯಲ್ಲೂ ಕೂಡ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲೂ ಕೂಡ ಸ್ಕೂಲ್ಗಳಿಗೆ ರಜೆ. ಇವತ್ತು ಹೇಳಿ ಕೇಳಿ ಶನಿವಾರ ಅರ್ಧ ದಿವಸ ಮಾತ್ರ ಸ್ಕೂಲ್ ಇರುತ್ತೆ, ಪ್ರಶ್ನೆ ಬೇರೆ. ಬಹುಶಃ ಮುಂದುವರೆದರೆ ಇದು ರಜೆನೂ ಕೂಡ ಹಾಗೇನೇ ಮುಂದುವರಿಸಬಹುದು.